ಚೆನ್ನಾಗಿದೆ ಬ್ರೋ ಸಿನಿಮಾ. ಶಂಕರ್ ಬ್ಯಾಕ್ ಅಂತ ಹೇಳ್ಬೋದು, ಯಾಕಂದ್ರೆ ಅವ್ರು ರೀಸೆಂಟ್ ಮೂವಿಗಳೆಲ್ಲ ಫ್ಲಾಪ್ ಆಗ್ತಾ ಇದೆ. ಈ ಸಿನಿಮಾದಾಗ ಒಳ್ಳೆ ಕಮ್ ಬ್ಯಾಕ್ ಕೊಟ್ಟವ್ರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ತಮ್ಮನ್ ಮ್ಯೂಸಿಕ್ ಮಾತ್ರ ಅಲ್ಟಿಮೇಟ್ ಬ್ರೋ. ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಥಿಯೇಟರ್ ಏನಂತ ಗೊತ್ತಿಲ್ಲ, ಒಂಥರ ಏನೋ ಒಳಗಡೆ ಬಾಡಿ ಎಲ್ಲ ಶೇಕ್ ಆಗ್ತಿದೆ. ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ. ಎಜುಕೇಶನ್ ಎಷ್ಟು ಪವರ್ ಅಮ್ಮ ತೋರಿಸಿದ, ಅಂದ್ರೆ ಒಬ್ಬ ಅಧಿಕಾರಿ ನಿಯತ್ತ ಕೆಲಸ ಮಾಡಿದ್ರೆ ಏನೆಲ್ಲ ಆಗುತ್ತೆ ಎಂಬುದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸೂಪರ್ ಆಗಿದೆ. ರಾಮ್ ಚರಣ್ ಇಸ್ ಬ್ಯಾಕ್. ಶಂಕರ್ ಅನ್ಪ್ರೆಡಿಕ್ಟಬಲ್ ಸೂಪರ್ ಮೂವಿ ನೋಡಿ. ನನ್ನ ವಾಯ್ಸ್ ಗೊತ್ತಾಗುತ್ತೆ ಹೆಂಗೆ ಆಗಿದೆ ಅಂತ. ಈಗಿನ ರಾಜಕೀಯದ ಬಗ್ಗೆ ಎಲ್ಲ ಸೂಪರ್ ಆಗಿ ತೋರಿಸಿದ್ದಾರೆ. ಸೂಪರ್ ಮೂವಿ. ರಾಮ್ ಚರಣ್ ಶಂಕರ್ ಇಸ್ ಬ್ಯಾಕ್. ಅನ್ಪ್ರೆಡಿಕ್ಟಬಲ್. ಇವಾಗಿನ ರಾಜಕೀಯದ ಬಗ್ಗೆ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಬಂದ್ ಫಿಲಿಂ ನೋಡಿ. ರಾಜಕೀಯ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಈಗಿನ ರಾಜಕೀಯದ್ದು ಇಡೀ ಇಂಡಿಯಾ ವೈಸ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಸೂಪರ್ ಆಗಿದೆ ಮೂವಿ. ಸೂಪರ್ 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 ಸೂಪರ್. ಲಿವರ್ ನಮ್ಮ ರಾಮ್ ಚರಣ್ ಅವರ್ ಪಾಲಿಟಿಕ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ದುಡ್ಡು ಇಲ್ದಂಗೆ ಪಾಲಿಟಿಕ್ಸ್ ಹೆಂಗ್ ಮಾಡ್ಬೇಕಂತ ತೋರಿಸಿದ್ದಾರೆ. ಸರ್ ಸೂಪರ್ ಆಗಿದೆ ಸರ್. ಸೂಪರ್ ಮೂವಿ. ಸಕ್ಕದಾಗಿ ಮಾಡಿದ್ದಾರೆ. ನ್ಯಾಚುರಲ್ ಆಗಿ ಮಾಡಿದ್ದಾರೆ. 4-5 ಕ್ಯಾರೆಕ್ಟರ್ ಮಾಡಿದ್ದಾರೆ. ಯಾವ್ದಕ್ಕೂ ಬಿಟ್ಟು ಹಾಕಿಲ್ಲ. ಸೂಪರ್ ಸೂಪರ್ ಸೂಪರ್. ಯಾರು ಏನು ನೋಡ್ಕೊಳ್ಳಿ. ಯಾರು ಎವರು ಏನು ತಿಳ್ಕೊಂಡೆ ಕಾದು. ಓನ್ಲಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಮೆಗಾ ಫ್ಯಾಮಿಲಿ. ಜೈ ಚರಣ್. ಚೆನ್ನಾಗಿದೆ ಬ್ರದರ್. ರಾಮ್ ಚರಣ್ ಆಕ್ಟಿಂಗ್ ಶಂಕರ್ ಕಂಬ್ಯಾಕ್ ತುಂಬಾ ವರ್ಷ ಆದ್ಮೇಲೆ. ಇಲ್ಲ ಅದೆಲ್ಲ ಇತ್ತು, ಬಟ್ ಇದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ತೆಗ್ದವ್ರೆ. ಸೊ ಪೊಲಿಟಿಕ್ಸ್ ಬಗ್ಗೆ ಬ್ರದರ್. ಸೊ ಲಾಸ್ಟ್ 2 minutes ಪೊಲಿಟಿಕ್ಸ್ ಅನ್ನು ಕುಣಿಸ್ಬಿಟ್ಟು ನೋಡ್ಬೇಕಷ್ಟೇ. ಎಲ್ಲ ಆಡಿಯನ್ಸ್ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಳಿಂದ BGM ಅಂತೂ ತಮ್ಮನ್ನು ಡೈಲಾಗ್ಸ್ ಸ್ವಲ್ಪನೇ, ಬಟ್ BGM ಅಂತೂ ಮೂಡ್ ಚೇಂಜ್. ಚೆನ್ನಾಗಿದೆ ಸರ್. ಸರಿಯಾಗಿತ್ತು ಸಿನಿಮಾ. ಸರ್ ಮಾರ್ನಿಂಗ್ ಶೋಗ ಬರ್ಬೇಕಾ? ಸರಿಯಾಗಿತ್ತು ಸಿನಿಮಾ. ಸರಿಯಾಗಿತ್ತು ಸಿನಿಮಾ. ಚೆನ್ನಾಗಿದೆ సినిమా బాగుంది. పాటలు బాగున్నాయి. డైరెక్షన్ బాగుంది. యాక్టింగ్ సూపర్ గా ఉంది. బాగుంది. డైరెక్షన్ కొంచెం అదే డిఫరెంట్ గా ఉంది. బాగుంది. ಬಾಗುಂದು ಸೂಪರ್. ಆಸಮ್ ಮೂವಿ. ಇಲ್ಲ ಇನ್ನ ಹೋಗಿಲ್ಲ. ಸೂಪರ್. ತುಂಬಾ ಮೂಡಿ ಬಂದಿರ್ತಾರೋ ತುಂಬಾ ಚೆನ್ನಾಗಿದೆ. ಎಕ್ಸಾಕ್ಟ್ಲಿ 100 ಬರುತ್ತೆ. 100 days ಹೋಗುತ್ತೆ ಸರ್. ಪಕ್ಕ ಚೆನ್ನಾಗಿದೆ. ಎಲ್ಲ ಬೇಕಾದ್ರೆ ಗುಡ್ ಸರ್. ಫ್ಯಾಮಿಲಿ ಮೂವಿ. ಯಾ ಚೆನ್ನಾಗಿದೆ. ಸೂಪರ್ ಆಸಮ್. ಡೈರೆಕ್ಷನ್ ಇಷ್ಟ ಆಯ್ತಾ? ಬ್ರದರ್ ಹೇಗಿತ್ತು ಮೂವಿ? ಇಟ್ಸ್ ಗುಡ್. ಸರಿಯಾಗಿದೆ. ಸೂಪರ್. ಸರಿಯಾಗಿದೆ ಮೂವಿ. ಚೆನ್ನಾಗಿದೆ. ಬ್ರದರ್ ಹೇಗಿದೆ ಮೂವಿ? ಯಾಕೆ ಡಿಸಪಾಯಿಂಟ್ ಆಯ್ತಾ? ಬ್ರದರ್ ಹೇಗೆ? ಬಾగుంది. ಡಿಸಪಾಯಿಂಟ್ ಆಯ್ತಾ ಏನೇ? ఏం లేదు. ಬ್ರದರ್ ಹೇಗಿತ್ತು ಮೂವಿ? ಚೆನ್ನಾಗಿದೆ ಸರ್. ಸೂಪರ್. ಚೆನ್ನಾಗಿದೆ. ಸರಿಯಾಗಿದೆ. ಬ್ರದರ್ ಹೇಗಿತ್ತು ಮೂವಿ? ಚೆನ್ನಾಗಿದೆ ಸರ್. ಸರಿಯಾಗಿದೆ ಮೂವಿ. ಸೂಪರ್. ಚೆನ್ನಾಗಿದೆ. ಸಾಕಾಗಿದೆ. ಎಲ್ಲ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ ಮೂವಿಯಲ್ಲಿ. ಹೋಗ್ಲಿ ನೋಡ್ಲೇಬೇಕು. ಎಲ್ಲರೂ ಚೆನ್ನಾಗಿದೆ. ಸೋಷಿಯಲ್ ಎಂಟರ್ಟೈನರ್. ಪಕ್ಕಾ ಕಮರ್ಷಿಯಲ್. ಸೆಕೆಂಡ್ ಹಾಫ್ ಬಾಗುಂದು. సూపర్. ಪ್ರೊಡಕ್ಟಬಲ್. ಸೂಪರ್. ಬ್ಲಾಕ್ ಬಸ್ಟರ್. ಚೆನ್ನಾಗಿದೆ. ಸೂಪರ್. ಅನ್ಪ್ರೆಡಿಕ್ಟಬಲ್. ಕಮ್ ಬ್ಯಾಕ್ ಶಂಕರ್ ಸರ್. ಫೈನ್ ಸೂಪರ್. ನೈಸ್. ಸೂಪರ್. ಚೆನ್ನಾಗಿದೆ. ಇಷ್ಟ ಆಯ್ತಾ? ಸೂಪರ್. ಸಿನಿಮಾ ಚೆನ್ನಾಗಿತ್ತು. UPP ಕಾನ್ಸೆಪ್ಟ್ ಏನಿದೆ ಅಂಡ್ ಆ ಒಂದು ಕಾನ್ಸೆಪ್ಟ್ ಐಡಿಯಾಲಜಿನಲ್ಲಿ ಶಂಕರ್ ಅವರು ವರ್ಕ್ ಮಾಡಿದ್ದಾರೆ. ಅಂಡ್ ಉಪ್ಪಿ ಅವರು ಈ ಸಿನಿಮಾ ಮಾಡಬೇಕಿತ್ತು, ಬಟ್ ಶಂಕರ್ ಅವರು ಸಬ್ಜೆಕ್ಟು ಉಪ್ಪಿ ಅವರಿಂದ ಯಾವಾಗಲೂ ಇನ್ಸ್ಪೈರ್ ಆಗಿ ತುಂಬಾ ಮಾಡಿದ್ದಾರೆ. ಬಟ್ ಈ ಸಿನಿಮಾನು ಅಷ್ಟೇ UPPI ಇನ್ಸ್ಪಿರೇಷನ್
ಎಂಡಿಂಗ್ ಅಲ್ಲಿ ಇದೆ. ದಯವಿಟ್ಟು ನೋಡಿ, ಸಿನಿಮಾ ಚೆನ್ನಾಗಿದೆ ಅಂಡ್ ತುಂಬಾ ಎಲಿವೇಶನ್ಸ್ ಇದೆ. ಡೂ ವಾಚ್ ದ ಸಿನಿಮಾ. ಸಿನಿಮಾ ಏನಾದ್ರು ಡಿಸಪಾಯಿಂಟ್ ಆಯ್ತಾ ಏನು? ಸಿನಿಮಾ ಏನು ಡಿಸಪಾಯಿಂಟ್ ಆಗಿಲ್ಲ. ಆಸ್ ಎ ಫಿಲಮ್ ಮೇಕರ್ ಆಡಿಯನ್ಸ್ ಆಗಿ ಅಥವಾ ಆಡಿಯನ್ಸ್ ಆಗಿ ಲೈಕ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಡೈರೆಕ್ಷನ್ ಓಕೆ ನಾ ಶಂಕರ್ ಅವ್ರದ್ದು. ಆಬ್ವಿಯಸ್ಲಿ ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡಂಗಿಲ್ಲ. ಅದೇ ಲೈಕ್ ಐಡಿಯಾಲಜೀಸ್ ನ ಸಿನಿಮಾಗಳು ಒಂದ್ ಸ್ವಲ್ಪ ಡಿಸಪಾಯಿಂಟ್ ಮಾಡ್ಕೊಂಡು ಆ ಇಂಡಿಯನ್ ಟು ಡಿಸಪಾಯಿಂಟ್ ಆಗಿರಬಹುದು ತುಂಬಾ ಜನಕ್ಕೆ. ಬಟ್ ಅವ್ರದ್ದು ವಾಸ್ಟ್ ಸ್ಕೇಲ್ ಅಲ್ಲೇ ಇರುತ್ತೆ ಸಿನಿಮಾ ಅಂಡ್ ತುಂಬಾ ಚೆನ್ನಾಗಿದೆ ಸಿನಿಮಾ. ಸಖತ್ತಾಗಿದೆ. ಹಾ, ಅದೆಲ್ಲ ಅದು ಕಮರ್ಷಿಯಲ್ ಪ್ಯಾಕೇಜ್ ಏನ್ ಬೇಕೋ ಅದೇ ಇದೆ. ಬಟ್ ಪಾಯಿಂಟ್ ಬಂತು ಅಂತಂದ್ರೆ ಉಪೇಂದ್ರ ಅವ್ರ ಸಬ್ಜೆಕ್ಟ್ ಇದ್ರಲ್ಲಿದೆ ಸರ್. ಸಿನಿಮಾದಲ್ಲಿ ಅದೇ ಸರ್, ಪಾಲಿಟಿಕ್ಸ್ ಹೆಂಗಿದೆ, ಓವರ್ ಆಲ್ ವರ್ಲ್ಡ್ ಪಾಲಿಟಿಕ್ಸ್ ಹೇಗ್ ನಡೀತಾ ಇದೆ ಅಂತ ಅನ್ಬಿಟ್ಟು ಅನ್ನೋದ್ರ ಬಗ್ಗೆ ಇದೆ. ಓಕೆ. ನನಗೊಂದು ಕನ್ಫ್ಯೂಷನ್ ಆಗ್ತಿದೆ ಈ ಕಡೆ ಹೋದರೆ ಕೊಟ್ಟ ತಕ್ಷಣ ರೆಕಾರ್ಡಿಂಗ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.